ಪಾಕಿಸ್ತಾನ ಬಾಂಗ್ಲಾದೇಶ ಒಟ್ಟೊಟ್ಟಿಗೆ ನಿಲ್ಲುವಂಥ ಸಂದರ್ಭ ಬಂದಿದೆಯಂತೆ. ಆ ಮೂಲಕ ಭಾರತ ವರ್ಸಸ್ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ. ಒಮ್ಮೆ ನಮ್ಮ ತಾಕತ್ತೇನು ಅವರ ತಾಕತ್ತೇನು ಅಂತೇಳಿ ನಂಬರ್ನ ಮೂಲಕ ನೋಡ್ತಾ ಹೋಗೋಣ. ನೋಡಿ, ಭಾರತದ ಬಳಿ ಇರುವಂಥ ಅಣ್ವಸ್ತ್ರದ ಸಿಡಿತಲೆ 180. ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಎರಡಕ್ಕೂ ಕೂಡ ಸೇರಿಸ್ಕೊಂಡ್ರೆ ಬರೀ 170. ಅಲ್ಲಿ ನಮಗಿಂತ 10 ಕಡಿಮೆ. ಅಂದರೆ ನಮ್ಮ ದೇಶದ ಮುಂದೆ ಆ ಎರಡು ಜಿಜಿಬಿ ದೇಶಗಳು ಏನಂದರೆ ಏನಕ್ಕೂ ಇಲ್ಲ. ನಮ್ಮ ಸೇನಾ ಬಜೆಟ್ ಎಷ್ಟು ಗೊತ್ತಾ? $73 ಬಿಲಿಯನ್. ಅವರಿಬ್ಬರು ದೇಶದ ಲೆಕ್ಕವನ್ನು ಹಾಕ್ಕೊಂಡ್ರೆ $11 ಬಿಲಿಯನ್ ಮಾತ್ರ. ನಮ್ಮ ಒಟ್ಟು ಯೋಧರು 26 ಲಕ್ಷ. ಇದರಲ್ಲಿ ಅರ್ಧನೂ ಇಲ್ಲ ಆ ಎರಡು ದೇಶಗಳ ಹತ್ರ. ಬರೀ ಇರೋದು ಇಬ್ಬರ ಹತ್ರ ಕೂಡ ಕೇವಲ 13 ಲಕ್ಷ. ಇನ್ನು ನಮ್ಮ ಬಳಿ ಇರುವಂಥ ಟ್ಯಾಂಕ್ಗಳ ಸಂಖ್ಯೆ 4426 ಆದರೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ಎರಡೂ ದೇಶಗಳ ಒಟ್ಟೊಟ್ಟಿಗೆ ಲೆಕ್ಕ ಹಾಕಿದ್ರೆ ಅವರ ಬಳಿ ಇರುವಂಥ ಟ್ಯಾಂಕ್ಗಳ ಸಂಖ್ಯೆ ಕೇವಲ 2937. ಇನ್ನು ನಮ್ಮ ಬಳಿ ಇರುವಂಥ ಶಸ್ತ್ರಸಜ್ಜಿತ ವಾಹನಗಳ ಸಂಖ್ಯೆ ನೋಡಿ 1,48,594. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಬಳಿ ಇರುವಂಥ ಶಸ್ತ್ರಸಜ್ಜಿತ ವಾಹನಗಳ ಸಂಖ್ಯೆ 27,576 ಮಾತ್ರ. ನಮ್ಮ ಬಳಿ ಇರುವಂಥ ಫಿರಂಗಿಗಳು 5,067. ಆ ಎರಡೂ ದೇಶಗಳನ್ನು ಒಟ್ಟಿಗೆ ಸೇರಿಸಿದ್ರೆ ಅವ್ರ ಹತ್ರ ಇರುವಂಥ ಫಿರಂಗಿಗಳು 3,429. ನಮ್ಮ ಹತ್ರ ಇರುವಂಥ ವಿಮಾನಗಳ ಸಂಖ್ಯೆ 2,229. ಆ ಎರಡೂ ದೇಶಗಳ ಬಳಿ ಇರುವಂಥದ್ದು 1,613 ಮಾತ್ರ. ನಮ್ಮ ಹತ್ರ ಇರುವಂಥ ಯುದ್ಧ ವಿಮಾನಗಳ ಸಂಖ್ಯೆ 513. ಆ ಎರಡು ದೇಶಗಳ ಸಂಖ್ಯೆ 370. ಇನ್ನು ನಮ್ಮ ಹತ್ರ ಇರುವಂಥ ಹೆಲಿಕಾಪ್ಟರ್ಗಳ ಸಂಖ್ಯೆ 899. ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಎರಡೂ ದೇಶಗಳ ಬಳಿ ಇರುವಂಥ ಒಟ್ಟು ಹೆಲಿಕಾಪ್ಟರ್ಗಳ ಸಂಖ್ಯೆ 438 ಮಾತ್ರ. ನಮ್ಮ ಬಳಿ ಇರುವಂಥ ಅಟ್ಯಾಕಿಂಗ್ ಹೆಲಿಕಾಪ್ಟರ್ಗಳು ಅಂದರೆ ದಾಳಿ ಹೆಲಿಕಾಪ್ಟರ್ಗಳ ಸಂಖ್ಯೆ 80 ಆದರೆ ಆ ಎರಡೂ ದೇಶಗಳನ್ನು ಒಟ್ಟಿಗೂಡಿಸಿದ್ರೆ ಬರುವಂಥ ನಂಬರ್ 57 ಮಾತ್ರ. ನಮ್ಮ ಹತ್ರ 1000ಕ್ಕಿಂತ ಹೆಚ್ಚು ಡ್ರೋನ್ಗಳಿದೆ. ಅವರಿಬ್ಬರ ಹತ್ರ ಕೇವಲ 300 ಮಾತ್ರ. ನಮ್ಮ ಹತ್ರ ಇರುವಂಥ ಸಬ್ಮೆರಿನ್ಗಳ ಸಂಖ್ಯೆ 18 ಆದರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಎರಡೂ ದೇಶದ ಬಳಿ ಇರುವಂಥ ಸಬ್ಮೆರಿನ್ಗಳ ಸಂಖ್ಯೆ ಕೇವಲ 8 ಮಾತ್ರ. ಇನ್ನು ವಿಮಾನ ವಾಹಕ ನಮ್ಮ ಹತ್ರ 2 ಇದೆ. ಅವ್ರ ಹತ್ರ ಕೋಳಿಮೊಟ್ಟೆ ಏನೂ ಇಲ್ಲ. ಅಷ್ಟೇ ಅವರ ತಾಕತ್ತು. ನಮ್ಮ ದೇಶದ ಮುಂದೆ ಆ ಎರಡೂ ದೇಶಗಳು ಏನಂದರೆ ಏನಕ್ಕೂ ಇಲ್ಲ, ಲೆಕ್ಕಕ್ಕೆ ಇಲ್ಲ. ನಮ್ಮ ದೇಶದ ತಂಟೆಗೆ ಬಂದರೆ ಏಕ್ ಮಾರ್ ದೋ ದೇಶ ದೋ ತುಕಡ ಆಗುತ್ತೆ ಅಷ್ಟು. ಮುಂದಿನ ಸಿದ್ಧತೆ ಗಮನ ಕೊಡೋಣ. ಬಾಂಗ್ಲಾದೇಶ ಒಟ್ಟೊಟ್ಟಿಗೆ ನಿಲ್ಲುವಂಥ ಸಂದರ್ಭ ಬಂದಿದೆಯಂತೆ. ಆ ಮೂಲಕ ಭಾರತ ವರ್ಸಸ್ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ. ಒಮ್ಮೆ ನಮ್ಮ ತಾಕತ್ತೇನು ಅವರ ತಾಕತ್ತೇನು ಅಂತೇಳಿ ನಂಬರ್ನ ಮೂಲಕ ನೋಡ್ತಾ ಹೋಗೋಣ. ನೋಡಿ, ಭಾರತದ ಬಳಿ ಇರುವಂಥ ಅಣ್ವಸ್ತ್ರದ ಸಿಡಿತಲೆ 180. ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಎರಡಕ್ಕೂ ಕೂಡ ಸೇರಿಸ್ಕೊಂಡ್ರೆ ಬರೀ 170. ಅಲ್ಲಿ ನಮಗಿಂತ 10 ಕಡಿಮೆ. ಅಂದರೆ ನಮ್ಮ ದೇಶದ ಮುಂದೆ ಆ ಎರಡು ಜಿಜಿಬಿ ದೇಶಗಳು ಏನಂದರೆ ಏನಕ್ಕೂ ಇಲ್ಲ. ನಮ್ಮ ಸೇನಾ ಬಜೆಟ್ ಎಷ್ಟು ಗೊತ್ತಾ? $73 ಬಿಲಿಯನ್. ಅವರಿಬ್ಬರು ದೇಶದ ಲೆಕ್ಕವನ್ನು ಹಾಕ್ಕೊಂಡ್ರೆ $11 ಬಿಲಿಯನ್ ಮಾತ್ರ. ನಮ್ಮ ಒಟ್ಟು ಯೋಧರು 26 ಲಕ್ಷ. ಇದರಲ್ಲಿ ಅರ್ಧನೂ ಇಲ್ಲ ಆ ಎರಡು ದೇಶಗಳ ಹತ್ರ. ಬರೀ ಇರೋದು ಇಬ್ಬರ ಹತ್ರ ಕೂಡ ಕೇವಲ 13 ಲಕ್ಷ. ಇನ್ನು ನಮ್ಮ ಬಳಿ ಇರುವಂಥ ಟ್ಯಾಂಕ್ಗಳ ಸಂಖ್ಯೆ 4,426 ಆದರೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ಎರಡೂ ದೇಶಗಳ ಒಟ್ಟೊಟ್ಟಿಗೆ ಲೆಕ್ಕ ಹಾಕಿದ್ರೆ ಅವರ ಬಳಿ ಇರುವಂಥ ಟ್ಯಾಂಕ್ಗಳ ಸಂಖ್ಯೆ ಕೇವಲ 2,937. ಇನ್ನು ನಮ್ಮ ಬಳಿ ಇರುವಂಥ ಶಸ್ತ್ರಸಜ್ಜಿತ ವಾಹನಗಳ ಸಂಖ್ಯೆ ನೋಡಿ 1,48,594. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಬಳಿ ಇರುವಂಥ ಶಸ್ತ್ರಸಜ್ಜಿತ ವಾಹನಗಳ ಸಂಖ್ಯೆ 27,576 ಮಾತ್ರ. ನಮ್ಮ ಬಳಿ ಇರುವಂಥ ಫಿರಂಗಿಗಳು 5,067. ಆ ಎರಡೂ ದೇಶಗಳನ್ನು ಒಟ್ಟಿಗೆ ಸೇರಿಸಿದ್ರೆ ಅವ್ರ ಹತ್ರ ಇರುವಂಥ ಫಿರಂಗಿಗಳು 3,429. ನಮ್ಮ ಹತ್ರ ಇರುವಂಥ ವಿಮಾನಗಳ ಸಂಖ್ಯೆ 2,229. ಆ ಎರಡೂ ದೇಶಗಳ ಬಳಿ ಇರುವಂಥದ್ದು 1,613 ಮಾತ್ರ. ನಮ್ಮ ಹತ್ರ ಇರುವಂಥ ಯುದ್ಧ ವಿಮಾನಗಳ ಸಂಖ್ಯೆ 513. ಆ ಎರಡು ದೇಶಗಳ ಸಂಖ್ಯೆ 370. ಇನ್ನು ನಮ್ಮ ಹತ್ರ ಇರುವಂಥ ಹೆಲಿಕಾಪ್ಟರ್ಗಳ ಸಂಖ್ಯೆ 899. ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಎರಡೂ ದೇಶಗಳ ಬಳಿ ಇರುವಂಥ ಒಟ್ಟು ಹೆಲಿಕಾಪ್ಟರ್ಗಳ ಸಂಖ್ಯೆ 438 ಮಾತ್ರ. ನಮ್ಮ ಬಳಿ ಇರುವಂಥ ಅಟ್ಯಾಕಿಂಗ್ ಹೆಲಿಕಾಪ್ಟರ್ಗಳು ಅಂದರೆ ದಾಳಿ ಹೆಲಿಕಾಪ್ಟರ್ಗಳ ಸಂಖ್ಯೆ 80 ಆದರೆ ಆ ಎರಡೂ ದೇಶಗಳನ್ನು ಒಟ್ಟಿಗೂಡಿಸಿದ್ರೆ ಬರುವಂಥ ನಂಬರ್ 57 ಮಾತ್ರ. ನಮ್ಮ ಹತ್ರ 1000ಕ್ಕಿಂತ ಹೆಚ್ಚು ಡ್ರೋನ್ಗಳಿದೆ. ಅವರಿಬ್ಬರ ಹತ್ರ ಕೇವಲ 300 ಮಾತ್ರ. ನಮ್ಮ ಹತ್ರ ಇರುವಂಥ ಸಬ್ಮೆರಿನ್ಗಳ ಸಂಖ್ಯೆ 18 ಆದರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಎರಡೂ ದೇಶದ ಬಳಿ ಇರುವಂಥ ಸಬ್ಮೆರಿನ್ಗಳ ಸಂಖ್ಯೆ ಕೇವಲ 8 ಮಾತ್ರ.
ಇನ್ನು ವಿಮಾನ ವಾಹಕ ನಮ್ಮ ಹತ್ರ ಎರಡಿದೆ, ಅವ್ರ ಹತ್ರ ಕೋಳಿ ಮೊಟ್ಟೆ ಏನೂ ಇಲ್ಲ, ಅಷ್ಟೇ ಅವರ ತಾಕತ್ತು. ನಮ್ಮ ದೇಶದ ಮುಂದೆ ಆ ಎರಡೂ ದೇಶಗಳು ಏನಂದರೆ ಏನಕ್ಕೂ ಇಲ್ಲ, ಲೆಕ್ಕಕ್ಕೇ ಇಲ್ಲ. ನಮ್ಮ ದೇಶದ ತಂಟೆಗೆ ಬಂದರೆ ಏಕ್ ಮಾರ್ ದೋ ದೇಶ ದೋ ತುಕಡ ಆಗುತ್ತೆ ಅಷ್ಟು. ಮುಂದಿನ ಸಿದ್ಧತೆ ಗಮನ ಕೊಡ. ಬಾಂಗ್ಲಾದೇಶ ಒಟ್ಟೊಟ್ಟಿಗೆ ನಿಲ್ಲುವಂಥ ಸಂದರ್ಭ ಬಂದಿದೆಯಂತೆ. ಆ ಮೂಲಕ ಭಾರತ ವರ್ಸಸ್ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ. ಒಮ್ಮೆ ನಮ್ಮ ತಾಕತ್ತೇನು ಅವರ ತಾಕತ್ತೇನು ಅಂತೇಳಿ ನಂಬರ್ನ ಮೂಲಕ ನೋಡ್ತಾ ಹೋಗೋಣ. ನೋಡಿ, ಭಾರತದ ಬಳಿ ಇರುವಂಥ ಅಣ್ವಸ್ತ್ರದ ಸಿಡಿತಲೆ 180. ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಎರಡಕ್ಕೂ ಕೂಡ ಸೇರಿಸ್ಕೊಂಡ್ರೆ ಬರೀ 170. ಅಲ್ಲಿ ನಮಗಿಂತ 10 ಕಡಿಮೆ. ಅಂದರೆ ನಮ್ಮ ದೇಶದ ಮುಂದೆ ಆ ಎರಡು ಜಿಜಿಬಿ ದೇಶಗಳು ಏನಂದರೆ ಏನಕ್ಕೂ ಇಲ್ಲ. ನಮ್ಮ ಸೇನಾ ಬಜೆಟ್ ಎಷ್ಟು ಗೊತ್ತಾ? $73 ಬಿಲಿಯನ್. ಅವರಿಬ್ಬರು ದೇಶದ ಲೆಕ್ಕವನ್ನು ಹಾಕ್ಕೊಂಡ್ರೆ $11 ಬಿಲಿಯನ್ ಮಾತ್ರ. ನಮ್ಮ ಒಟ್ಟು ಯೋಧರು 26 ಲಕ್ಷ. ಇದರಲ್ಲಿ ಅರ್ಧನೂ ಇಲ್ಲ ಆ ಎರಡು ದೇಶಗಳ ಹತ್ರ. ಬರೀ ಇರೋದು ಇಬ್ಬರ ಹತ್ರ ಕೂಡ ಕೇವಲ 13 ಲಕ್ಷ. ಇನ್ನು ನಮ್ಮ ಬಳಿ ಇರುವಂಥ ಟ್ಯಾಂಕ್ಗಳ ಸಂಖ್ಯೆ 4426 ಆದರೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ಎರಡೂ ದೇಶಗಳ ಒಟ್ಟೊಟ್ಟಿಗೆ ಲೆಕ್ಕ ಹಾಕಿದ್ರೆ ಅವರ ಬಳಿ ಇರುವಂಥ ಟ್ಯಾಂಕ್ಗಳ ಸಂಖ್ಯೆ ಕೇವಲ 2937. ಇನ್ನು ನಮ್ಮ ಬಳಿ ಇರುವಂಥ ಶಸ್ತ್ರಸಜ್ಜಿತ ವಾಹನಗಳ ಸಂಖ್ಯೆ ನೋಡಿ 1,48,594. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಬಳಿ ಇರುವಂಥ ಶಸ್ತ್ರಸಜ್ಜಿತ ವಾಹನಗಳ ಸಂಖ್ಯೆ 27,576 ಮಾತ್ರ. ನಮ್ಮ ಬಳಿ ಇರುವಂಥ ಫಿರಂಗಿಗಳು 5,067. ಆ ಎರಡೂ ದೇಶಗಳನ್ನು ಒಟ್ಟಿಗೆ ಸೇರಿಸಿದ್ರೆ ಅವ್ರ ಹತ್ರ ಇರುವಂಥ ಫಿರಂಗಿಗಳು 3,429. ನಮ್ಮ ಹತ್ರ ಇರುವಂಥ ವಿಮಾನಗಳ ಸಂಖ್ಯೆ 2,229. ಆ ಎರಡು ದೇಶಗಳ ಬಳಿ ಇರುವಂಥದ್ದು 1,613 ಮಾತ್ರ. ನಮ್ಮ ಹತ್ರ ಇರುವಂಥ ಯುದ್ಧ ವಿಮಾನಗಳ ಸಂಖ್ಯೆ 513. ಆ ಎರಡು ದೇಶಗಳ ಸಂಖ್ಯೆ 370. ಇನ್ನು ನಮ್ಮ ಹತ್ರ ಇರುವಂಥ ಹೆಲಿಕಾಪ್ಟರ್ಗಳ ಸಂಖ್ಯೆ 899. ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಎರಡೂ ದೇಶಗಳ ಬಳಿ ಇರುವಂಥ ಒಟ್ಟು ಹೆಲಿಕಾಪ್ಟರ್ಗಳ ಸಂಖ್ಯೆ 438 ಮಾತ್ರ. ನಮ್ಮ ಬಳಿ ಇರುವಂಥ ಅಟ್ಯಾಕಿಂಗ್ ಹೆಲಿಕಾಪ್ಟರ್ಗಳು ಅಂದರೆ ದಾಳಿ ಹೆಲಿಕಾಪ್ಟರ್ಗಳ ಸಂಖ್ಯೆ 80 ಆದರೆ ಆ ಎರಡೂ ದೇಶಗಳನ್ನು ಒಟ್ಟಿಗೂಡಿಸಿದ್ರೆ ಬರುವಂಥ ನಂಬರ್ 57 ಮಾತ್ರ. ನಮ್ಮ ಹತ್ರ 1000ಕ್ಕಿಂತ ಹೆಚ್ಚು ಡ್ರೋನ್ಗಳಿದೆ, ಅವರಿಬ್ಬರ ಹತ್ರ ಕೇವಲ 300 ಮಾತ್ರ. ನಮ್ಮ ಹತ್ರ ಇರುವಂಥ ಸಬ್ಮೆರಿನ್ಗಳ ಸಂಖ್ಯೆ 18 ಆದರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಎರಡೂ ದೇಶದ ಬಳಿ ಇರುವಂಥ ಸಬ್ಮೆರಿನ್ಗಳ ಸಂಖ್ಯೆ ಕೇವಲ 8 ಮಾತ್ರ. ಇನ್ನು ವಿಮಾನ ವಾಹಕ ನಮ್ಮ ಹತ್ರ ಎರಡಿದೆ, ಅವ್ರ ಹತ್ರ ಕೋಳಿ ಮೊಟ್ಟೆ ಏನೂ ಇಲ್ಲ, ಅಷ್ಟೇ ಅವರ ತಾಕತ್ತು. ನಮ್ಮ ದೇಶದ ಮುಂದೆ ಆ ಎರಡೂ ದೇಶಗಳು ಏನಂದರೆ ಏನಕ್ಕೂ ಇಲ್ಲ, ಲೆಕ್ಕಕ್ಕೇ ಇಲ್ಲ. ನಮ್ಮ ದೇಶದ ತಂಟೆಗೆ ಬಂದರೆ ಏಕ್ ಮಾರ್ ದೋ ದೇಶ ದೋ ತುಕಡ ಆಗುತ್ತೆ ಅಷ್ಟು. ಮುಂದಿನ ಸಿದ್ಧತೆ ಗಮನ ಕೊಡ. ಬಾಂಗ್ಲಾದೇಶ ಒಟ್ಟೊಟ್ಟಿಗೆ ನಿಲ್ಲುವಂಥ ಸಂದರ್ಭ ಬಂದಿದೆಯಂತೆ. ಆ ಮೂಲಕ ಭಾರತ ವರ್ಸಸ್ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ. ಒಮ್ಮೆ ನಮ್ಮ ತಾಕತ್ತೇನು ಅವರ ತಾಕತ್ತೇನು ಅಂತೇಳಿ ನಂಬರ್ನ ಮೂಲಕ ನೋಡ್ತಾ ಹೋಗೋಣ. ನೋಡಿ, ಭಾರತದ ಬಳಿ ಇರುವಂಥ ಅಣ್ವಸ್ತ್ರದ ಸಿಡಿತಲೆ 180. ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಎರಡಕ್ಕೂ ಕೂಡ ಸೇರಿಸ್ಕೊಂಡ್ರೆ ಬರೀ 170. ಅಲ್ಲಿ ನಮಗಿಂತ 10 ಕಡಿಮೆ. ಅಂದರೆ ನಮ್ಮ ದೇಶದ ಮುಂದೆ ಆ ಎರಡು ಜಿಜಿಬಿ ದೇಶಗಳು ಏನಂದರೆ ಏನಕ್ಕೂ ಇಲ್ಲ. ನಮ್ಮ ಸೇನಾ ಬಜೆಟ್ ಎಷ್ಟು ಗೊತ್ತಾ? $73 ಬಿಲಿಯನ್. ಅವರಿಬ್ಬರು ದೇಶದ ಲೆಕ್ಕವನ್ನು ಹಾಕ್ಕೊಂಡ್ರೆ $11 ಬಿಲಿಯನ್ ಮಾತ್ರ. ನಮ್ಮ ಒಟ್ಟು ಯೋಧರು 26 ಲಕ್ಷ. ಇದರಲ್ಲಿ ಅರ್ಧನೂ ಇಲ್ಲ ಆ ಎರಡು ದೇಶಗಳ ಹತ್ರ. ಬರೀ ಇರೋದು ಇಬ್ಬರ ಹತ್ರ ಕೂಡ ಕೇವಲ 13 ಲಕ್ಷ. ಇನ್ನು ನಮ್ಮ ಬಳಿ ಇರುವಂಥ ಟ್ಯಾಂಕ್ಗಳ ಸಂಖ್ಯೆ 4426 ಆದರೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ಎರಡೂ ದೇಶಗಳ ಒಟ್ಟು